ಪೋಲಿಕುಂಡರ ಅಡ್ಡಿಹದ ಸರ್ಕಾರಿ ಶಾಲೆಯ ಆವರಣ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಪ್ರತಿನಿತ್ಯ ಧೂಮಪಾನ, ಮದ್ಯಪಾನದಂತಹ ಅನೈತಿಕ ಚಟುವಟಿಕೆಗಳು ನಡೆಸಿ ಅವುಗಳ ಅವಶೇಷಗಳನ್ನು ಶಾಲೆಯ ಆವರಣದಲ್ಲಿಯೇ ಬಿಟ್ಟು ಹೋಗಿರುವ ಘಟನೆ ಸೋಮವಾರ ನಡೆದಿದೆ. ಬುಕ್ಕಾಪಟ್ಟಣ ಹೋಬಳಿಯ ಕುರುಬರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಇತ್ತೀಚೆಗೆ ರಾತ್ರಿ ಹೊತ್ತು ಶಾಲೆ ಆವರಣಕ್ಕೆ ನುಗ್ಗುವ ಪೋಲಿಕುಂಡರು ಧೂಮಪಾನ, ಮದ್ಯಪಾನ ಹಾಗೂ ಇನ್ನಿತರ ಅನೈತಿಕ ಚಟುವಟಿಕೆಗಳನ್ನು ನಡೆಸಿ ಅದರ ಅವಶೇಷಗಳನ್ನು ಶಾಲೆಯ ಆವರಣದಲ್ಲಿಯೇ ಬಿಟ್ಟು ಹೋಗುತ್ತಾರೆ. ಪ್ರತಿನಿತ್ಯ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಅವುಗಳನ್ನು ಎತ್ತಿ ಹಾಕಿ ಶಾಲೆಯನ್ನು ಶುಭ್ರಗೊಳಿಸುವ ಕೆಲಸ ಪ್ರತಿನಿತ್ಯ ಮಾಡಬೇಕಾಗಿದೆ. ಕುರುಬರಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಹಲವು ಬಾರಿ ಪೊಲೀಸ್ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿಕೊಳ್ಳಲಾಗಿದೆ. ಹಾಗೂ ಗ್ರಾಮ ಪಂಚಾಯಿತಿಯ ಹಾಗೂ ಪೊಲೀಸ್ ಸಿಬ್ಬಂದಿ ಈ ಬಗ್ಗೆ ಅಕ್ರಮ ಮದ್ಯ ಮಾರಾಟ ಮಾಡುವ ಅಂಗಡಿಗಳಿಗೆ ಮೌಖಿಕವಾಗಿ ಎಚ್ಚರಿಕೆ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ. ಶನಿವಾರ ಮತ್ತು ಭಾನುವಾರ ರಜೆ ಇದ್ದ ಕಾರಣ ಸೋಮವಾರ ಶಾಲೆಗೆ ಆಗಮಿಸಿದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ್ದು ಪುಂಡರ ಈ ಅವಶೇಷಗಳು ಬಹಳಷ್ಟು ಬಾರಿ ರೋಸೆ ಹೋಗಿದ್ದು ವಿದ್ಯಾರ್ಥಿಗಳು ಹಾಗೂ ಎಸ್ಡಿಎಂಸಿ ಸದಸ್ಯರುಗಳು ಶಿಕ್ಷಕರು ಶಾಲೆ ಆವರಣದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಶಾಲೆಯ ಸುತ್ತಮುತ್ತ ಇರುವ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆಯೂ ಸಹ ಎಚ್ಚರಿಕೆ ನೀಡಿದೆ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯೂ ಸಹ ಅವರಿಗೆ ಎಚ್ಚರಿಕೆ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಹಾಗೂ ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶಾಲೆ ಆವರಣದಲ್ಲಿ ಧೂಮಪಾನ, ಮದ್ಯಪಾನದಂತಹ ಚಟುವಟಿಕೆಗಳು ರಾತ್ರಿ ಹೊತ್ತು ಅವ್ಯಾಹತವಾಗಿ ನಡೆಯುತ್ತಿದ್ದು ಪ್ರತಿನಿತ್ಯ ಶಾಲೆಗೆ ಆಗಮಿಸುವ ವಿದ್ಯಾರ್ಥಿಗಳು, ಶಿಕ್ಷಕರು ಇವುಗಳನ್ನು ಸ್ವಚ್ಛ ಮಾಡುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಈಗಾಗಲೇ ಒಂದು ಬಾರಿ ಶಾಲೆ ಆವರಣಕ್ಕೆ ನುಗ್ಗಿ ಅಲ್ಲಿದ್ದ ಹೂದೋಟದ ಗಿಡಗಳನ್ನು ಮುರಿದು ಹಾಕಿ ಅವಶೇಷಗಳನ್ನು ಬಿಟ್ಟು ಹೋಗಿದ್ದಾಗ ಪ್ರತಿಭಟನೆ ಮಾಡಿ ಗ್ರಾಮ ಪಂಚಾಯಿತಿಗೆ ಮನವಿ ನೀಡಿದ್ದೇವೆ. ಪೊಲೀಸರು ಗಸ್ತು ಹೆಚ್ಚಿಸಿದ್ದರು ಹಾಗೂ ಗ್ರಾಮ ಪಂಚಾಯಿತಿಯು ಸಹ ಒಂದು ಬಾರಿ ಅಕ್ರಮ ಮದ್ಯ ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿದರು. ಆದರೂ ಸಹ ಕುರುಬರಹಳ್ಳಿಯಲ್ಲಿ ಹಲವು ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹವ್ಯಾಸವಾಗಿ ನಡೆಯುತ್ತಿದ್ದು ಉನ್ನತಾಧಿಕಾರಿಗಳು ಇತ್ತ ಗಮನ ಹರಿಸಿ ಇಂತಹ ಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಾಗಿ ಮನವಿ. ಉಮೇಶ್, ಎಸ್ಡಿಎಂಸಿ ಅಧ್ಯಕ್ಷರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುರುಬರಹಳ್ಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಪೋಲಿಕುಂಡರ ಅಟ್ಟಹಾಸದ ಬಗ್ಗೆ ಶಾಲೆಯ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಗೆ ಆಗಮಿಸಿ ದೂರು ನೀಡಿದ್ದರು ಹಾಗೂ ಪೊಲೀಸರಿಗೆ ಗಸ್ತು ಹೆಚ್ಚಿಸಲು ಗ್ರಾಮ ಪಂಚಾಯಿತಿಯಿಂದ ಮನವಿ ಮಾಡಿಕೊಂಡಿದ್ದೇವೆ. ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಿದಂತೆ ಮುಖಾಮುಖಿಯಾಗಿ ಎಚ್ಚರಿಕೆಯನ್ನ ಸಹ ಸ್ವತಃ ನಾವೇ ನೀಡಿದ್ದು ಇಲಾಖೆಗಳೊಂದಿಗೆ ಸಮನ್ವಯಗೊಳಿಸಿ ಸಮಸ್ಯೆ ಬಗೆಹರಿಸುವ ಕುರಿತು ಕ್ರಮ ಕೈಗೊಳ್ಳಲಾಗುವುದು. ಮೊಹಮ್ಮದ್ ಕೌಸರ್, ಪಿಡಿಒ, ಕುರುಬರಹಳ್ಳಿ ಗ್ರಾಮ ಪಂಚಾಯಿತಿ, ಬುಕ್ಕಾಪಟ್ಟಣ. ಪರಮೇಶ್ವರ ಅಂತ ಕುರುಬರಹಳ್ಳಿಯವರು ರೈತ ಅಧ್ಯಕ್ಷರು. ಇಲ್ಲಿ ಎಗ್ಗಿಲ್ದಂಗೆ ಎಣ್ಣೆ ಮಾರಾಟ ಎಷ್ಟು ಎಚ್ಚರಿಕೆ ಕೊಟ್ಟು 2-3 ಸತಿ ನಾವು ಹೇಳಿದ್ರು ಅದೇ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಕೂಲ್ ಬಂದು ಶಾಲೆ ಮಕ್ಕಳುಗಳು ನಮ್ಮನ್ನು ಕೇಳ್ಕೊಂಡ್ರು. ಆ ಮಕ್ಕಳುಗಳು ಕೇಳ್ಕೊಂಡ ನಮಗೆ ಒಂಥರ ಇದಾಯ್ತು. ಇದು ನಾವು ಈ ಶಾಲೆಗೋಸ್ಕರನ ಜಾಗನ ನಮ್ಮಣ್ಣ ತಮ್ಮದೇ ಇದ್ದು ಆ ಜಾಗನೂ ಮಾಡಿಸ್ಕೊಟ್ಟು ನಾವು ಎಷ್ಟು ವರ್ಷದಿಂದ ಪೆಂಡಿಂಗ್ ಬಿದ್ದಿದ್ದು ಅದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಬರ್ತಾ ಇದ್ರು. ಇದು ತಕ್ಷಣ ನಮ್ಮ MLAಗಳು ಅರ್ತುಬಿಟ್ಟು ಇಲ್ಲಿ ಮಾರಕ್ಕೆ ರೈಟ್ಸ್ ಇಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕೊಡ್ದು. ವಿಧಾನಸೌಧದಾಗ ಅಧಿವೇಶನ ನಡೀತಾ ಐತೆ, ಇಮಿಡಿಯೇಟಾಗಿ ಸೀಸ್ ಮಾಡಿ ಇವ್ರನ್ನ ಎತ್ತಾಕೊಂಡು ಹೋಗ್ಬೇಕು. ಹಂಗೆ ಮಾಡಿದರೆ ಇವ್ರು ಬುದ್ಧಿ ಕಲಿಯೋದು. ಇವ್ರಿಗೆ 3 ದಿನ ಹೇಳಿದಾಗ ಬಿಡೋದು, 3 ದಿನ ಕದ್ದು ಮುಚ್ಚು ಮಾರೋದು. ಇದು ತಕ್ಷಣ ನಿಲ್ಲಬೇಕು. ಇಲ್ಲಿ ಭಾರಿ 100 ಮಕ್ಕಳು ನಮಗೆ ಬೇರೆ ಊರಿನಿಂದ ಬಂದು ಸ್ಕೂಲು ಓದ್ತಾ ಇದ್ದಾವೆ. ಹೈಸ್ಕೂಲ್ ಹುಡುಗರು ಓದ್ತಾ ಇದ್ದಾರೆ, ಮಿಡ್ಲ್ ಸ್ಕೂಲ್ ಹುಡುಗರು ಓದ್ತಾ ಇದ್ದಾರೆ, ಅಮಾಯಕರು ಓದ್ತಾ ಇದ್ದಾವೆ. ಇವಾಗ ಆ ಹುಡುಗರಿಗೆ ಭಾರಿ ತೊಂದರೆ ಆಗುತ್ತೆ. ಇವನ್ನೆಲ್ಲ ನೋಡಿದರೆ ನಮ್ಮ ಕಣ್ಣಾರ ನೋಡಬಾರ್ದು. ಹಿಂಗೆ ತುಂಬ ತೊಂದರೆ ಆಗ್ತಾ ಇರೋರಿಂಟನ ತಕ್ಷಣ ವಿಧಾನಸೌಧದಾಗ ಅಧಿವೇಶನ ನಡೀತಾ ಇರೋರಿಂಟನ MLAಗಳೇ ತಕ್ಷಣ ನಮ್ಮ ಕುರುಬರಹಳ್ಳಿಯಿಂದ ಮಾತಾಡಿ ನಮ್ಮ ಸುರೇಶ್ ಬಾಬು ಅವರೇ ಹೆಚ್ಚಿನ ಗಮನ ಕೊಟ್ಟು ಇದನ್ನು ತಕ್ಷಣ ನಿಲ್ಲಿಸ್ಬೇಕು. ಇನ್ನು ಯಾವಾಗಲೂ ಮಾರ್ಕೊಡು ನಮ್ಮೂರಾಗಿ. ಉಮೇಶ್ ಅಂತ, ನಾನು ಈ ಶಾಲೆಯ SDMC ಅಧ್ಯಕ್ಷರಾಗಿ 1 ವರ್ಷದಿಂದ ಇಲ್ಲೇ ಇದು ಮಾಡ್ತಾ ಇದ್ದೀನಿ. ಈ ಶಾಲೆಯಲ್ಲಿ ದಿನ ಕಂಪ್ಲೇಂಟ್ ಏನಂದರೆ ಎಣ್ಣೆ ಕುಡಿಯೋದು, ಸಿಗರೇಟ್ ಸೇದೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅಲ್ಲೇ 2-3 ಸತಿ ಅವ್ರಿಗೆ ಹೇಳಿದ್ದೀವಿ. ಅವ್ರು ಹೇಳಿರೂ ಮತ್ತೆ ಮಾಡ್ತಲೇ ಇದ್ದಾರೆ. ಇದೇ ರೀತಿ ಆದರೆ
ತುಂಬ ಕಷ್ಟ ಆಗುತ್ತೆ. ಮಕ್ಕಳುಗಳು ಶಾಲೆಗೆ ಯಾರೂ ಬರೋಲ್ಲ, ಹೊರಗಡೆಯಿಂದ ಸೇರ್ಸೋರು ಯಾರು ಸೇರ್ಸಲ್ಲ, ಈ ಥರ ಮಾಡ್ತಾಯಿದ್ರೆ ಅದರಿಂದ ಈ ಕಾಂಪೌಂಡು ಬೇರೆ ಹೊಡೆದಾಕಿರೋ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಬೇಕು. ಇದೇ ರೀತಿ ಮಾಡೋದಾದರೆ ನಾವೇ ಮಾಡ್ತೀವಿ ಅಂದರೆ ಸ್ಕೂಲಿಗೆ ಬೀಗ ಹಾಕ್ಬಿಟ್ಟು ನಮ್ಮ ಸಂಸ್ಥೆಯಿಂದ ಇವ್ರು ಕರೆಸ್ಬಿಟ್ಟು ಇದು ಬಿ ಒ ಕರೆಸ್ಬಿಟ್ಟು ಇದು ಮಾಡಿಸ್ತೀವಿ. ಕಂಡೀಷನ್ನ ನಿಲ್ಲಿಸಲೇಬೇಕು ಅಬಕಾರಿ ಇಲಾಖೆ. ಶಿವರಾಜು ಕೆಪಿ, ಇದೇ ಶಾಲೆಯಲ್ಲಿ ನಾನು 2 ವರ್ಷದಿಂದ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇದೇ ಗ್ರಾಮಸ್ಥರು ಕೂಡ ಈ 2 ವರ್ಷದಿಂದ ಅಂತಲ್ಲ, ಇತ್ತೀಚೆಗೆ ಹಳೆಯ ವರ್ಷಗಳಿಂದನೂ ನಾವು ನೋಡ್ತಾನೆ ಇದ್ದೀವಿ ಈ ಶಾಲೆಯನ್ನು. ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಮತ್ತು ಈ ಗಾಂಜಾ ಸೊಪ್ಪು ಗೊತ್ತಲ್ವ, ಆ ಗಾಂಜಾ ಸೊಪ್ಪನ್ನು ಕೂಡ ಸಿಗರೇಟಕ್ಕೆ ಹಾಕೊಂಡ್ಬಿಟ್ಟು ಇಲ್ಲಿ ಸೇರ್ತಾವ್ರೆ. ಕೆಲವೊಂದು ಟೈಮ್ ನಾನು ನೋಡಿದ್ದೀನಿ, ಬಟ್ ನೋಡಿದೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀನಿ. ಅವಾಗ ಏನು ಮಾಡಿರೋ ಅವರು ಬಿಡೋದು ಇಂಥವ್ರು ಅಂತಾನೆ ಹೇಳಲ್ಲ, ಬಟ್ರನ್ನೇ ಅದಿದೆ, ಅದನ್ನು ನಿಲ್ಲಿಸಬೇಕು. ಒಂದು ಇಲ್ಲಿ ನಮ್ಮ ಊರಲ್ಲಿ ಅಕ್ರಮವಾಗಿ ಅಲ್ಲಲ್ಲೇ ಎಣ್ಣೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. 1-2 ಮನೆಯವರು ಮಾರಾಟ ಮಾಡ್ತಾ ಇದ್ದಾರೆ. ಇತ್ತೀಚಿನ ಹಳೆ ವರ್ಷಗಳಲ್ಲಿ 4-5 ಜನ ಮಾಡ್ತಾ ಇದ್ರು, ಅವ್ರೇನು ಮಾಡಿದ್ರು ಅರ್ತ್ಕೊಂಡ್ಬಿಟ್ಟು ನಿಲ್ಲಿಸಿದ್ರು. ಆದರೆ 2 ಮನೆಯವ್ರು ಮಾತ್ರನ ನಿಲ್ಲಿಸಿಲ್ಲ. ಅವರು ಇದುವರೆಗೆ ಕೂಡ ಮಾರಾಟವನ್ನು ಮಾಡ್ತಾನೆ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂತಂದರೆ ಸಂಸಾರ ಅಂತಕ್ಕಂಥವು ಹಾಳಾಗ್ತಾ ಇದ್ದಾವೆ. ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ತಂದೆಯವರು ಕೂಡ ಏನು ಮಾಡ್ತಾ ಇದ್ದಾರೆ, ನೈಟ್ ಹೊತ್ತು ಕುಡಿದು ಬರ್ತಾರೆ. ಎಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಹೇಳಲ್ಲ. ನೆನ್ನೆ ಟೆಸ್ಟಿಂಗ್ಗೋಸ್ಕರ ಏನು ಮಾಡಿದೆ ಅಂತ ನನ್ನ ತಮ್ಮಗೆ ದುಡ್ಡು ಕೊಟ್ಬಿಟ್ಟು ತಗೊಂಬರೋಕೆ ಎಣ್ಣೆ ನಮ್ಮ ಅಪ್ಪಗೆ ಅಂತ ಹೇಳ್ಬಿಟ್ಟು ಹೇಳಿವಿ. ಬಟ್ ಅವ್ರು ಏನು ಹೇಳಿರು ಅಂತಂದ್ರೆ ಇಲ್ಲ, ನಾವು ಮಾರಾಟ ಮಾಡ್ತಿಲ್ಲ, ತಂದಿಲ್ಲ ಅಂತಲೇ ಹೇಳಿರು. ಆದರೆ ಅಕ್ಕಪಕ್ಕ ಊರಿಂದನೇ ಪ್ರತಿದಿನನೂ ಕೂಡ ಸುಮಾರು ಒಂದು 50-100 ಜನ ಅಂತೂ ರೋಡಲ್ಲಿ ಹೋಗ್ತಾ ಇದ್ರೆ ಅವರೇ ಕಾಣ್ತಾ ಇರ್ತಾರೆ ಕುಡುಕರು. ಹಂಗಾಗಿನೇ ಅದು ನಮ್ಮ ಊರಲ್ಲಿ ಫಸ್ಟ್ ಎಣ್ಣೆ ಮಾರಾಟವನ್ನು ನಿಲ್ಲಿಸಬೇಕು. ಆದಾಗ ಮಾತ್ರ ನಮ್ಮ ಶಾಲೆ ಅಂತಕ್ಕಂಥದ್ದು ಕರೆಕ್ಟಾಗಿರುತ್ತೆ. ಯಾಕಂದರೆ ನೋಡ್ರಿ, ಇಲ್ಲೆಲ್ಲ ಬಿದ್ದಿರೋ ನೋಡ್ತಾ ಇದ್ರೆ ಮಕ್ಕಳು ಅದನ್ನು ಕೈಯಿಂದ ಬಾಚ್ಬಿಟ್ಟು ಎತ್ತಾಕ್ಬೇಕು ಅಂತಂದ್ರೆ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ. ಅಥವಾ ಇವಾಗ ಮನೆಗೆ ಹೋಗ್ಬಿಟ್ಟು ಹೇಳಿದ್ರೆ ಆ ಪೇರೆಂಟ್ಸ್ ಏನು ಹೇಳ್ತಾರೆ, ಈ ಶಾಲೆಗೆ ಏನಾದರೂ ಸೇರಿಸ್ಬೇಕು ಅಂತ ಇಷ್ಟಪಡೋದಿಲ್ಲ. ಹಂಗಾಗಿ ಈ ಶಾಲೆಯಿಂದ ಮತ್ತೆ ಈ ಊರಿನ ಹೊರಗಡೆಗೆ ಅವ್ರೆಲ್ಲಾದ್ರೂ ಮಾಡ್ಕೊಳ್ಳೋದು ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಕಾನೂನು ರೀತಿ ಕ್ರಮ ಏನಿದೆ, ಶಾಲಾ 100 ಮೀಟರ್ ಆವರಣದ ಒಳಗಡೆಗೆ ಅಥವಾ ಹತ್ತಿರದಲ್ಲಿ ಎಣ್ಣೆ ಮಾರಾಟ ಮಾಡಂಗೆ ಇಲ್ಲ. ಆದರೆ ಇವರು ಯಾವುದೇ ಲೈಸೆನ್ಸನ್ನು ಇಲ್ದಂಗೆ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅದು ಸ್ಟಾಪ್ ಆಗಬೇಕು. ಸ್ಟಾಪ್ ಆದಾಗ ಮಾತ್ರ ಇಲ್ಲಿನ ಕುಟುಂಬಗಳಂತಕ್ಕಂಥವು ಚೆನ್ನಾಗಿರ್ತವೆ. ನಮ್ಮ ಮಕ್ಕಳು ಕೂಡ ಶುದ್ಧವಾದಂಥ ವಾತಾವರಣದಲ್ಲಿ ಬೆಳೆಯೋಕ್ಕೆ ಕಲಿಯೋಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಈ ಎಣ್ಣೆ ಮಾರಾಟವನ್ನು ನಿಲ್ಲಿಸಬೇಕು ನಮ್ಮೂರು. ನಾನು ಈ ಊರಿನ ಭಾಗ್ಯಮ್ಮ, ಗ್ರಾಮಸ್ಥೆ ಮತ್ತು ಆಶಾ ಕಾರ್ಯಕರ್ತೆ. ನಾನಂತೂ 25-30 ವರ್ಷದಿಂದನೂ ಎಣ್ಣೆಯಿಂದನೇ ಎಣ್ಣೆ ತಂದೆ ತಮ್ಮ ಗಂಡು ಕಳ್ಕೊಂಡಿದ್ದೀವಿ. ಕುಡ್ದು ಸತ್ತೋದ. ಅಲ್ಲೇ 2 ವರ್ಷ ಆಯ್ತು. ಅವರು ಎಣ್ಣೆಯಿಂದನ ಕಣ್ಣು ಮುಚ್ಕೊಂಡು ಇನ್ನೊಂದು ಮದುವೆ ಆಗ್ಯವ್ರಿ. ಕಣ್ಣು ತೆರ್ಕೊಂಡೇನು ಮದುವೆ ಆಗಿಲ್ಲ, ಅವರು ಕಣ್ಣು ಮುಚ್ಕೊಂಡೇ ಮದುವೆ ಆಗಿರೋದು. ಅವ್ರಿಗೂ 2 ಹುಟ್ಸವ್ರೆ, ನನಗೂ 3 ಹುಟ್ಸವ್ರೆ, ಒಟ್ಟಿಗೆ 5 ಜನ. ಇವಾಗ ಯಾರು ಸಾಕ್ತಾರೆ ಹೇಳ್ರಿ? ಅನಾಥ ಪ್ರದೇಶ ಆಗ ನಾವು ಇರ್ಬೋದು ನಮ್ಗೆಲ್ಲನ, ಆದರೆ ತಂದೆ ಸ್ಥಾನ ಯಾರು ಕೊಡ್ತಾರೆ ಹೇಳ್ರಿ? ಆದರೆ ಎಲ್ಲನ ಹೋಗಿ ತರಲೇಡು, 1 ಲೀಟ್ರ್ ಪೆಟ್ರೋಲ್ ಇಕ್ಕೊಂಡು 1 ಲೀಟ್ರ್ ಪೆಟ್ರೋಲ್ ಇಕ್ಕೊಂಡು ಎಲ್ಲನ ತರಲೇಡು. ನಮ್ಮೂರಾಗಂತೂ ಮಾರಕ್ ಬೇಡ. ನಾವು ತಾಲೂಕ್ ಪಂಚಾಯತಿಗೆ ಅವರು ಇದ್ದಾರೆ, ಅವರು ಹೋಗಿದ್ರು. ತಾಲೂಕ್ ಪಂಚಾಯತಿ ಮುಂದೆಲ್ಲನೂ ಇದನ್ನ ಮಾಡಿದ್ರು, ಆದ್ರೂ ನಿಲ್ಸಿಲ್ಲ. ಯಾಕೆ ಹೆದ್ರಿಕೆ ಅಂತ? ನಮ್ಮೂರಾಗಿ ಯುವ ಜನ ಜಾಸ್ತಿ ಇರೋದು, 25-30 ವರ್ಷದ ಹುಡುಗರೇ ಇರೋದು. ಕೆಟ್ಟೋದ್ರೆ ಅವು ನನ್ನ ಮಕ್ಳೇ ತಾನೆ. ಅವಕ್ಕೆ ಸಂಸಾರ ಮಾಡಿಸ್ಬೇಕು, ಮಕ್ಕಳಾಗಬೇಕು. ಮುಂದೆ ಹೆಂಗೆ ಯಾರು ಹೆಣ್ಣು ಕೊಡ್ತಾರೆ ಅವ್ರಿಗೆ? ಹೋಗಿ ತರಲೇಳು 1 ಲೀಟ್ರು 2 ಲೀಟ್ರ್ ಪೆಟ್ರೋಲ್ ಇಕ್ಕೊಂಡು ಎಲ್ಲಾನ ಕುಡ್ಕೊಂಡು ಬರಲೇಳು. ನಮ್ಮೂರಾಗಂತೂ ಮಾರೋದು ಬೇಡ. ಇದಂತೂ ಖಚಿತವಾಗಿ ನಿಲ್ಲಿಸಲೇಬೇಕು. ಅಬಕಾರಿ ಸಚಿವರಿಗೆ ಹೇಳ್ರಿ ಅಷ್ಟೇ. ಮಾರರ್ನ ಕ್ಯಾಕರ್ಸಿ ಉಳ್ಬೇಕು. ಮಾನಿಲ್ಲ, ಮರ್ಯಾದಿಲ್ಲ, ಅವಕ್ಕೆ ಗಂಟಿಲ್ಲ, ಗೌರಿಲ್ಲ ಅವಕ್ಕೆ. ಸರಿನಾ? ನನ್ನ ಮಗ ಮನೆಯಾಗಳದೆಲ್ಲ ತಾನಾಗ ಮಾರ್ಕೊಂಡು ಇಳೆ ಒಯ್ಕೊಂತಾನೆ. ಸರಿನಾ? ಬಂದು ಏನೇ ತಾನೆ ಅಂತ ಕೇಳ್ತಾನೆ. ನಾವು ಕಂಡರ್ ಮತ್ತ ಹೋಗಿ ಮನಿಕೇಬೇಕು. ಯಾಕೆ ಹೇಳು? ಎಲ್ಲಿ ಮಾರ್ತಾರೆ ಎಣ್ಣೆ? ಎಲ್ಲಿಂದ? ಮಾಡ್ತಾರೆ ಕುರುಬ್ರಳ್ಳಿ ಬುಕಾಪಣ್ಣನೇ ಅಂತಾರಲ್ವಾ? ಇಲ್ಲ, ಇಲ್ಲೇ ಮತ್ತೆ ಮಾರಲ್ಲ ಅಂತ ಹೇಳ್ತಾರೆ. ತಿರ್ಗಾ ಮತ್ತೆ ಮಾರ್ತಾರೆ. ಎಲ್ಲಿ ಮಾರ್ತಾರೆ? ಇಲ್ಲಿ ಪುಟ್ಸ್ವಾಮಿ ಮಾರ್ತಾನೆ. ಕೇಳಿವಿ, ನಾವು ಹೋಗಿ ಕೇಳಿವಿ, ಮಾರದೇ ಇಲ್ಲ ಅಂತ ಅವ್ರು ಹೇಳದಂಗೆ. ನಾನು ಹೇಳ್ತೀನಿ ಮಾರಲ್ಲ ಅಂತಾನೆ. ಈ ಸ್ಕೂಲ್ ಹತ್ರ ತಮ್ಮನ್ ಕುಡಿತಾರಾ? ಸ್ಕೂಲ್ ಹತ್ರ ಅಲ್ಲೇ ಒಯ್ಕೊಂತಾರೆ, ಅಲ್ಲೇ ಬೀಳ್ತಾರೆ, ಅಲ್ಲೇ ಹೇಳ್ತಾರೆ. ಹೇಳ್ತಿ ಬೇಡ, ಮಕ್ಳು ಬೇಡ, ಮರಿ ಬೇಡ. ನೋಡ್ರಿ ಅಲ್ಲಿ ಸ್ಕೂಲ್ ಹತ್ರ ಎಷ್ಟು ಅನ್ಬಿದೆ ನೋಡಲ್ಲಿ. ನೋಡು ಇಲ್ಲಿ ಹೊಡ್ಕೊಪೋಟನ ಹೊಡ್ಕೊಂಡಿದ್ದೀನಿ ಅಜ್ಜಿ. ಮಾತಾಡಿ. ಅದಕ್ಕೆ ನಿಲ್ಲಿಸ್ಬಿಡ್ಬೇಕು ಎಣ್ಣೆನ ಕುರುಬ್ರಳ್ಳಿಗೆ.
ಈ ಥರ ಅಷ್ಟೇ. ನ್ಯೂಸ್ಗೆಲ್ಲ ಪ್ರೋಗ್ರಾಮ್ ಮಾಡ್ಕೊಂಡು ಇದು ಮಾಡ್ತೀವಿ. ಅಜ್ಜಿ ಇವಾಗ ಎಣ್ಣೆ ಹಾಂ ಅವ್ರು ಏನು ಹೇಳ್ತವ್ರೆ, ಗ್ರಾಮಸ್ಥರು ಇಲ್ಲಿ ಗ್ರಾಮಸ್ಥರು ನೋಡಿದ್ರೆ ನನಗೆ ಕರೆದಿರೋರೆಲ್ಲ ಎಣ್ಣೆ ಮಾರ್ತಾವ್ರೆ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಒಂದು ಎಣ್ಣೆ ಬಾಟ್ಲು ಕಾಣಲ್ಲ ಅಂದರೆ ಮಡಗಿರ್ತಾರೆ, ಬಚ್ಚಿಕಿರ್ತಾರೆ. ಮಡಗಿರ್ತಾರೆ. ನಾವು ಬರ್ತೀವಿ ಅಂತ ಎಲ್ಲೋ ಗೊತ್ತಾಗೈತಲ್ಲ, ಗೊತ್ತಾಗ್ತೈತಿ. ಏಕ ತಗೊಂಡೋಗ್ತಾರಲ್ಲ ಉಪ್ಪರ ಇಟ್ಕೊಂಡು ಮಾರಕ್ಕೆ ತಗೊಂಡೋಗ್ತಾರೆ ಗಾಡಿಗೆ. ನೋಡಿದ್ಯಾ ನೀನು? ನೋಡಿದ್ದೀನಿ. ನೀನು ಯಾವಾಗ ಏನೋ ಕೇಳಿದ್ದ ಅವ್ರಿಗೆ ಎಣ್ಣೆ ಮಾರೋದು? ಕೇಳ್ತೀನಿ. ಕೇಳ್ತೀಯ? ಕೇಳ್ತೀನಿ. ಮತ್ತೆ ಮಗ ಎಷ್ಟು ವರ್ಷದಿಂದ ಕುಡಿತಿರೋದು? ಅಯ್ಯೋ ನಮ್ಮಪ್ಪ ಹೆಂಡ್ತಿ ಅಂತಾಗೆ ಮಗು ಅಂತಾಗೆ ಹೆಂಡ್ತಿ ನೋಡಂಗಿಲ್ಲ, ಮಕ್ಳು ನೋಡಂಗಿಲ್ಲ, ಅದೇ ಹೆಂಡ್ತಿ. ನಮ್ಮ ಮನೆಯವರು ಗಾಡಲ್ಲಿ ಎಣ್ಣೆ ಕುಡಿದು ಬಿದ್ದಿದ್ದು, ಅವರಿಂದ ಆಕ್ಸಿಡೆಂಟ್ ಆಗಿ 3 ಲಕ್ಷ ಖರ್ಚು ಮಾಡಿದ್ವಿ. ಈಗಲೂ ಎಣ್ಣೆ ಕುಡಿಯೋದು ಕಲ್ತಾರೆ. ತಿರ್ಗಾ ಕುಡಿತಿದ್ದಾರೆ. ದಯವಿಟ್ಟು ಅದು ನಿಲ್ಲಿಸ್ರಿ ಎಣ್ಣೆದ. ಎಲ್ಲಿ ಬುಕ್ಕಾಪಟ್ಟಣದಿಂದ ತಗೊಂಬರ್ತಾರೆ ಎಣ್ಣೆ? ಇಲ್ಲ ಕುಡಿತಾರೆ. ಇಲ್ಲೇ ಬುಕ್ಕಬಣ್ಣಕ್ಕೇನು ಹೋಗಲ್ಲ, ಬುಕ್ಕಬಣ್ಣದಲ್ಲಿ ಕುಡಿತಾರೆ. ಹೋದ್ರೆ ಇಲ್ಲೂ ಕುಡಿತಾರೆ. ಗ್ರಾಮದಲ್ಲಿ ಮಾರೋದು ಬೇಡ, ಎಣ್ಣೆನೆ ಮಾರೋದು ಬೇಡ ಒಂದು ನಿಲ್ಸಿದ್ರು, ಆದ್ರೂ ಅವ್ರು ನಿಲ್ಸಿಲ್ಲ. ಹುಡುಗರೆಲ್ಲ ಸ್ಕೂಲ್ ಹತ್ರ ಎಲ್ಲ ಕುಡಿತಾರೆ, ಮಕ್ಕಳೆಲ್ಲ ಬಾಚ್ತಾರೆ. ಮೇಸ್ಟ್ರುಗಳು, ಹೈಸ್ಕೂಲ್ ಮಾಸ್ಟ್ರು, ಮಿಡ್ಲ್ ಸ್ಕೂಲ್ ಮಾಸ್ಟ್ರು ಎಲ್ಲಾರು ಹೇಳಿದ್ರು ನಿಲ್ಸಿಲ್ಲ. ಊರಾಗಂತೂ ಫುಲ್ ಕುಡಿತಾರೆ, ಜಾಸ್ತಿ ಆಗ್ಬಿಟ್ಟು. ಗ್ರಾಮಸ್ಥರು ಹೋಗಿರೋನ ಕೇಳಿದ್ರ? ಗ್ರಾಮಸ್ಥರು ಎಲ್ಲ ಹೋಗ್ಯಾರ ಕೇಳಕ್ಕೆ, ಏನಂದ್ರು? ಕೇಳಿದ್ರು ನಿಲ್ಸಿಲ್ಲ. ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ, ನಿಲ್ಸೋದು ಇಲ್ಲ, ಏನಿಲ್ಲ. ಮತ್ತೆ 2 ದಿನ ನಿಲ್ಲಿಸ್ತಾರೆ, 3ನೇ ದಿನದಾಗ ಅದೇ ಕೆಲಸ ಮಾಡ್ತಾರೆ. ಹುಡುಗರಂತೂ ದಿನ ಬಾಸ್ತಾನೆ ಇರ್ತಾರೆ ಸ್ಕೂಲ್ ಹತ್ರ. ಟೀಚರ್ಸ್ಗಳಾದ್ರೂ ಕೇಳಿಲ್ಲ, ಯಾರು ಹೇಳಿದ್ರು ಕೇಳಿಲ್ಲ. ನಿಲ್ಲಿಸ್ಲೇಬೇಕು ಇದನ್ನ ಅಂತ. ನಾವು ಕುರುಬೇಳೆ ಗ್ರಾಮದಲ್ಲೇ ಇಲ್ಲಿ ಎಣ್ಣೆ ಮರ ತುಂಬ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲೇ ಎಲ್ಲ ಕುಡಿತಾರೆ, ಇಲ್ಲೇ ಎಲ್ಲ ಗ್ಲಾಸ್ ಎಲ್ಲ ಹೊಡಕ್ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು 2 ದಿನ 3 ದಿನದ ಒಳಗಡೆ ಕ್ರಮ ತಗೊಂಡಿಲ್ಲ ಅಂದರೆ ಸ್ಕೂಲ್ ಸಮೇತ ಬಾಗ್ಲು ಹಾಕ್ಬಿಟ್ಟು ಹುಡುಗರನ್ನೆಲ್ಲ ಕುಡಾಕ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ಕುಮಾರ್ ಅಂತ, ನಾನು ಇದೇ ಗ್ರಾಮದನು. ಡೈಲಿ ಸ್ಕೂಲ್ ಹತ್ರ ಈವ್ನಿಂಗ್ 4 ಗಂಟೆಯಿಂದ ಹಿಡಿದು ನೈಟ್ 10:30ವರೆಗೂ ಫುಲ್ಲು ಕೊಡ್ತಾನೆ. ಇಲ್ಲಿ ಸಂಬಂಧಪಟ್ಟವ್ರಿಗೆಲ್ಲ ಹೇಳಿದೀವಿ. PDO ಕರ್ಸ್ಕೊಂಡು ಏನಂದ್ರು? PDO ಬಂದು ಎಣ್ಣೆ ಮರ ಅಂಗಡಿ ಹತ್ರನೇ ಬಂದು ಎಲ್ಲ ನಿಲ್ಸಕ್ಕೆ ಹೇಳಿದ್ರು. ಅವ್ರು ನಿಲ್ಲಿಸ್ತೀವಿ ಅಂದ್ರು. ಬಟ್ ಯಾವ ಅಂಗಡಿಯರಂತೂ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಈಗ ಸುಮಾರು 15 ವರ್ಷದಿಂದನೂ ಹೇಳ್ತಾವ್ರೆ, ಇದನ್ನೇ ಮಾಡ್ತಾವ್ರೆ, ಮತ್ತು ನಿಲ್ಸಕ್ಕಂತೂ ಆಗಿಲ್ಲ. DC ಆಫೀಸಿಂದ ಎಲ್ಲ ಬಂದು ಇದು ಮಾಡಿದ್ರು ಇದುವರೆಗೂ ಕುರುಬೇಳೆ ಎಣ್ಣೆ ಮರ್ಸೋದು ನಿಲ್ಸಕ್ಕೆ ಆಗಿಲ್ಲ. ಈ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ, ಇವ್ರ ಕೈಲಿ ಆಗಲ್ವ ಅಂತನ ಏನು ಅಂತಾನೆ ಗೊತ್ತಿಲ್ಲ. ಕುರುಬೇಳೆ ಸ್ಕೂಲ್ ಹತ್ರ ಡೈಲಿ ಕುಡಿದು ನೋಡಿ, ಇಲ್ಲಿ ಬರೇ ಡೈಲಿ ಕುಡ್ತಾ. ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್. ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ 9535414241.